ನಮಸ್ಕಾರ. ಮನೆ ಕಟ್ಸ್ತೀರಾ ಅಂತ ಹಲವಾರು ಜನ ನಮಗೆ ಫೋನ್ ಮಾಡ್ಬಿಟ್ಟು ನಮ್ಮ ಬಿಲ್ಡರ್ ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೈಸ್ ಎಸ್ಕಲೇಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದು ನಿಜಾನಾ? ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಖಂಡಿತವಾಗಿ 2 ತಿಂಗಳಿಂದ ರಾ ಮೆಟೀರಿಯಲ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕಂದ್ರೆ ಕಳೆದ 10 ವರ್ಷದಿಂದ ಸೊ ದಿ ಕಾಸ್ಟ್ ವಾಸ್ ವೆರಿ ಮಚ್ ಸಿಮಿಲರ್. ಓಕೆ, ಒಂದು ಎಮ್ ಸ್ಯಾಂಡಿನ ಕಾಸ್ಟ್ ಬಂದ್ಬಿಟ್ಟು ಸೊ 600 ರಿಂದ 700 ರೂಪಾಯಿ ಪರ್ ಟನ್ ಅಷ್ಟೇ. ಓಕೆ, ಇವಾಗ ಏನಾಗಿದೆ, ನಮಗೆ 1200 ರೂಪಾಯಿ ಪರ್ ಟನ್ ತನಕ ಹೋಗಿದೆ. ಎಮ್ ಸ್ಯಾಂಡ್ ಆಗಿರಲಿ, 40mm ಆಗಿರಲಿ, 20mm ಆಗಿರಲಿ. ಪಿ ಸ್ಯಾಂಡ್ ಬಂದ್ಬಿಟ್ಟು 1500 ರೂಪಾಯಿ ಪರ್ ಟನ್ ತನಕ ಹೋಗಿದೆ. ಡಬಲ್ ವಾಶ್ ಎಮ್ ಸ್ಯಾಂಡ್ ಆಯ್ತು ಅಂದ್ರೆ 1300 ರಿಂದ 400 ರೂಪಾಯಿ ತನಕ ಕಳಿಸ್ತಾರೆ. ಓಕೆ, ಇಟ್ ಇಸ್ ಟ್ರೂ. ಸೊ ಹಾಗಾಗಿ ಏನಾಗಿದೆ, ನಿಮಗೇನು ಎಕ್ಸ್ಟ್ರಾ ಕಾಸ್ಟ್ ಕೇಳ್ತಿದ್ದಾರೆ, ಸೊ ಇಟ್ ಈಸ್ ಜಸ್ಟಿಫೈ. ಅದು ಏನಿದೆ ಅಂದ್ರೆ, ನೀವು ನೋಡ್ತಿರ್ಬೋದು, ಈ ಎಮ್ ಸ್ಯಾಂಡ್ ಮತ್ತೆ ಜೆಲ್ಲಿ 20mm ಜೆಲ್ಲಿ ಅಥವಾ ಸಣ್ಣ ಜೆಲ್ಲಿಗಳಾಗಿರಲಿ ಎಲ್ಲಿ ಯೂಸ್ ಆಗುತ್ತೆ, RMC ನಲ್ಲಿ ಯೂಸ್ ಆಗುತ್ತೆ. ಸೊ ಆಟೋಮೆಟಿಕಲಿ RMC ರೆಡಿಮಿಕ್ಸ್ ಕಾಂಕ್ರೀಟಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಓಕೆ, ಸೊ ರೆಡಿಮಿಕ್ಸ್ ಕಾಂಕ್ರೀಟಿಂಗ್ ಕಾಸ್ಟ್ ಬಂದ್ಬಿಟ್ಟು 4500 4600 ಇದ್ದು ಇವಾಗ 5300 ರಿಂದ 5400 ರೂಪಾಯಿ ಆಗಿದೆ. ಸೊ ಇನ್ನ ಬ್ಲಾಕ್ಸ್, ಯಾಕಂದ್ರೆ ಬ್ಲಾಕ್ಸ್ ಮಾಡೋದಕ್ಕೆ ಇದೇ ಮೆಟೀರಿಯಲ್ಸ್ ನ ಯೂಸ್ ಮಾಡೋದು. ಸೊ ಬ್ಲಾಕ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಟ್ರಿಪಲ್ ಪ್ಲಸ್ ಬ್ಲಾಕ್ಸ್ ಕಾಸ್ಟ್ 48 ರೂಪಾಯಿ ಇರೋದ್ರಿಂದ 53 ರೂಪಾಯಿ 54 ರೂಪಾಯಿ ಆಗಿದೆ. ಇದರಿಂದ ಓವರ್ ಇಂಪ್ಯಾಕ್ಟ್ ಏನಾಗಬಹುದು? ಇದನ್ನ ಓವರ್ ಇಂಪ್ಯಾಕ್ಟ್ ನಿಮ್ಮ ಬಿಲ್ಡಿಂಗ್ 5 ರಿಂದ 6% ಡಿಪೆಂಡಿಂಗ್ ಅಪ್ಪ ನೀವು ಎಷ್ಟು ಫ್ಲೋರ್ ಕಟ್ಸಿದ್ರೆ ಅದ್ರ ಮೇಲೆ ಹೆಚ್ಚಿನ ಹೊರೆಯನ್ನ ಬೀಳ್ಬಹುದು. 5 to 6% ಅಂದ್ರೆ ಕಾಸ್ಟ್ ಎಸ್ಕಲೇಟ್ ಆಗಿದೆ. ಸೊ ಇದು ಬೇಸಿಕಲಿ ಕ್ವಶನ್. ಇದು ಏನಕ್ಕೆ ಆಗಿರೋದು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಸೊ ಒಂದು 10 years ಇಂದ ರೇಟ್ ರಿವೈಸ್ ಆಗಿರಲಿಲ್ಲ. ಒಂದು ಎರಡನೇದು ರೀಸೆಂಟ್ ಆಗಿ ಇಲ್ಲಿಗಲ್ ಕ್ವಾರಿಗಳೆಲ್ಲ ತೆಗೆದ್ಬಿಟ್ಟು ಬರೀ ಲೀಗಲ್ ಕ್ವಾರಿಗಳನ್ನಷ್ಟೇ ಸರ್ಕಾರ ಫೈನ್ ಹಾಕ್ಬಿಟ್ಟು ಆಪರೇಷನಲೈಸ್ ಆಗಿ ಇರೋ ತರ ಮಾಡಿದೆ. ತಮಿಳುನಾಡಿಂದ ಬರ್ತಿರೋಂಥ ಮೆಟೀರಿಯಲ್ ಕೂಡ ಸ್ಟಾಪ್ ಆಗಿದೆ. ಇದು ರೀಸೆಂಟ್ ಆಗಿ ಕ್ವಾರಿ ಇನ್ಸಿಡೆಂಟ್ ನಡೆದು 9 ಜನ ಸತ್ತೋಗಿದ್ದು ಅದು ಒಂದೇ ಕಾರಣ ಅಂತಲ್ಲ, ಸೊ ಹಲವಾರು ಕಾರಣಗಳಿಂದ. ಸೊ ಹಾಗಾಗಿ ಇದು ಒಂದು ರೇಟ್ ಕರೆಕ್ಷನ್ ಅಂತ ಹೇಳ್ಬೋದು. ಬಟ್ ಈ ರೇಟ್ ಕಮ್ಮಿ ಆಗುತ್ತಾ ಮುಂದೆ? ಬೆಳವಣಿಗೆಗಳನ್ನು ನೋಡಿದ್ರೆ ರೇಟ್ ಅಂದ್ರೆ ಕಡಿಮೆ ಆಗಲ್ಲ. ಓಕೆ, ರಾ ಮೆಟೀರಿಯಲ್ಸ್ ಕಾಸ್ಟ್ ಇಟ್ ವಿಲ್ ಬಿ ಆಲ್ಮೋಸ್ಟ್ ಇದೇ ಕಾಸ್ಟೇ ಮೇಂಟೈನ್ ಆಗುತ್ತೆ. ಥ್ಯಾಂಕ್ ಯು.